ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಅಧಿವೇಶನ ಆಗ್ತಾ ಇದ್ದಂತೆ ಕುರ್ಚಿ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಬದಲಾಗ್ತಾರಾ ಅನ್ನುವ ಪ್ರಶ್ನೆಯೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸ್ಪೀಕರ್ ಏನಾದರೂ ಸಚಿವರಾಗ್ತಾರಾ ಅನ್ನೋ ಪ್ರಶ್ನೆ. ಯಾಕಪ್ಪ ಎಲ್ಲಾ ಪ್ರಶ್ನೆಗಳಿಗೂ ಕಾರಣ ಏನು ಅಂದ್ರೆ ಇದೊಂದು ಫೋಟೋ, ಗ್ರೂಪ್ ಫೋಟೋ ನಿಮ್ ಗಮನಕ್ಕೂ ತರ್ತೀವಿ, ನಾವು ತೋರಿಸ್ತೀವಿ ನಿಮಗೆ. ಸ್ಪೀಕರ್ ಸಚಿವರಾಗ್ತಾರಾ, ಸಿಎಂ ಬದಲಾಗ್ತಾರಾ? ಈ ಅಧಿವೇಶನ ಆಗ್ತಾ ಇದ್ದಂತೆ ಕುರ್ಚಿ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತಾ? ಈ ಒಂದೇ ಒಂದು ಫೋಟೋ ರಾಜಕಾರಣದ ಭವಿಷ್ಯವನ್ನ ಹೇಳ್ದಂಗೆ ಕಾಣಿಸ್ತಾ ಇದೆ. ಸರ್ಕಾರದ ಕೊನೆಯಲ್ಲಿ ತೆಗೆಸಬೇಕಾಗಿರೋ ಫೋಟೋ ಈಗಲೇ ಮಧ್ಯದಲ್ಲಿ ತೆಗೆಸ್ತಾ ಇರೋದು ಯಾಕೆ? 3 ವರ್ಷಕ್ಕೆ ಶಾಸಕರ ಗ್ರೂಪ್ ಫೋಟೋ ಬಗ್ಗೆ ಸ್ವಾರಸ್ಯಕರ ಚರ್ಚೆಗಳಾಗ್ತಾ ಇದೆ. ಹಿಂಗಿರ್ಬೋದಾ, ಹಂಗಾಗ್ಬೋದಾ? ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಕುರ್ಚಿಯನ್ನು ಬಿಟ್ಕೊಡ್ತಾರಾ? ಸಂಪುಟ ಪುನರ್ರಚನೆ ಆಗುತ್ತಾ? ಮೇಜರ್ ಸರ್ಜರಿ ಆಗುತ್ತಾ ಸಂಪುಟಕ್ಕೆ? ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ಮುಂದಕ್ಕೆ ಅಥವಾ ಏನು? ಹಿಂಗೆ ಸ್ವಾರಸ್ಯಕರ ಚರ್ಚೆಗಳಾಗ್ತಾ ಇದೆ ಇದೊಂದು ಗ್ರೂಪ್ ಫೋಟೋದಿಂದ. ವಿಧಾನಸೌಧದ ಲಾಂಜ್ನಲ್ಲಿ ತೆಗೆದಿರುವಂತಹ ಗ್ರೂಪ್ ಫೋಟೋ ಬಿಜೆಪಿ ಕೇಳಬೇಕಾ? ರೆಕ್ಕೆ ಪುಕ್ಕಗಳನ್ನು ಕೊಟ್ಟು ಅದಕ್ಕೆ ಹಾರಿಸುವ ಕೆಲಸವನ್ನ ಮಾಡ್ತಾ ಇದೆ. ಈಗ ಸರ್ಕಾರ 2 ವರ್ಷ ಇರಬೇಕಾದ್ರೆ ಶಾಸಕರ ಗ್ರೂಪ್ ಫೋಟೋ, ಶಾಸಕರನ್ನು ಕೇಳಿದ್ರೆ ಏನಿಲ್ಲ ರೀ ಸ್ಪೀಕರ್ ಹಂಗೆ ಹೇಳಿದ್ರು ನಾವು ಬಂದು ಕುತ್ಕೊಂಡ್ವಿ ಕುರ್ಚಿ ಮೇಲೆ ಅಂತ ಇದ್ದಾರೆ. ನಾಯಕತ್ವ ಬದಲಾದರೂ ಇದೇ ಕೊನೆಯ ಫೋಟೋ ಅಥವಾ ಖಾದರ್ ಸ್ಪೀಕರ್ ಸ್ಥಾನ ಬಿಟ್ಟು ಸಚಿವರಾಗ್ತಾರೆ ಅನ್ನೋ ಮಾತಿದೆ. ಅವ್ರು ಸಚಿವರಾಗ್ತಾರೆ ಅಂದ್ರೆ ಅಲ್ಲಿಗೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಸಂಪುಟ ಸರ್ಜರಿ ಆಗುತ್ತೆ ಅಂತ, ರೀಶಫಲ್ ಮಾಡ್ತಾರೆ ಅಂತ. ಆದ್ರಿಂದಲೇ ಸ್ಪೀಕರ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಅಂತಲೂ ಮಾತಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ ಒಳಗೊಳಗೆ ಏನೇನು ಆಗ್ತಾ ಇದೆ ಅಂತ. ನೋಡಿ ಅಲ್ಲಿ ಈಗ ಸೆಂಡ್ ಆಫ್ ಈ ಸ್ಕೂಲ್ಗಳಲ್ಲಿ 7ನೇ ಕ್ಲಾಸ್ ಮುಗಿಸ್ಕೊಂಡು ಮಿಡಲ್ ಕ್ಲಾಸ್ ಮುಗಿಸ್ಕೊಂಡು ಹೈಸ್ಕೂಲ್ಗೆ ಹೋಗಬೇಕಾದ್ರೆ, ಹೈಸ್ಕೂಲಲ್ಲಿ 10ನೇ ಕ್ಲಾಸ್ ಮುಗಿಸ್ಕೊಂಡು ಕಾಲೇಜಿಗೆ ಕಾಲಿಡಬೇಕಾದ್ರೆ ಸೆಂಡ್ ಆಫ್ ಅಂತ ಕೊಡ್ತಾರಲ್ಲ, ಒಂದು ಗ್ರೂಪ್ ಫೋಟೋ. ಹಾಗೆ ಬಿ ಜೆ ಪಿ ಎಲ್ಲರೂ ಸೇರ್ಕೊಂಡು ಅಂದರೆ MLAಗಳೆಲ್ಲರೂ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ಸ್ವಾರಸ್ಯಕರ ವಿಶ್ಲೇಷಣೆಯನ್ನು ನನ್ನ ಕಲಿಗ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಈ ಫೋಟೋದ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಜಕೀಯ ವಲಯದಲ್ಲಿ ಚರ್ಚೆ ಏನಾಗ್ತಾ ಇದೆ? ಸರ್ಕಾರಕ್ಕೆ ಇನ್ನೂ 2 ವರ್ಷ ಇದೆ, ಸರ್ಕಾರ ಮುಗಿದು ಎಲೆಕ್ಷನ್ಗೆ ಹೋಗಕ್ಕೆ. ಯಾಕೆ ಈಗಲೇ ಈ ಸೆಂಡ್ ಆಫ್ ಫೋಟೋನ ಇದು ಅಥವಾ ಹೆಂಗೆ? ಇಲ್ಲ, ಸರ್ಕಾರಕ್ಕೆ 2 ವರ್ಷ ಇರುವಾಗಲೇ ಸ್ಪೀಕರ್ ಖಾದರ್ ಅವರು ಒಂದು ಫೋಟೋ ತೆಗೆಸಿದ ಪಕ್ಷ ಮತ್ತೆ ಪಕ್ಷದ ಮುಖದಲ್ಲಿ ಬಹಳಷ್ಟು ಗಂಭೀರವಾಗಿ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಹಿಂದೆ ಇದ್ದಂತಹ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆದಾಗ್ಲೂ ಕೂಡ ಈ ರೀತಿಯಾಗಿ ಫೋಟೋವನ್ನ ತೆಗೆಸ್ಕೊಳ್ಳುವಂತ ಒಂದು ಕೆಲಸ ಮಾಡಿರಲಿಲ್ಲ. ಅದೇ ರೀತಿ ಸ್ಪೀಕರ್ ಅವರು ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರವೂ ಕೂಡ ಗ್ರೂಪ್ ಫೋಟೋ ತೆಗೆಸುವಂತ ಒಂದು ಕೆಲಸಗಳು ಆಗ್ತಿರ್ಲಿಲ್ಲ. 5 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಇನ್ನೇನು ಕೆಲವೇ ತಿಂಗಳು ಇರುವಂತ ಒಂದು ಸಂದರ್ಭದಲ್ಲಿ, ಕೊನೆಯ ಅಧಿವೇಶನದ ಸಂದರ್ಭದಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ, ಯಾರು ಸ್ಪೀಕರ್ ಆಗಿರ್ತಾರೋ ಅವರ ನೇತೃತ್ವದಲ್ಲಿ 224 ಶಾಸಕರ ಗ್ರೂಪ್ ಫೋಟೋ ತೆಗೆಸುವಂತ ಒಂದು ಕೆಲಸಗಳು ಆಗ್ತಾ ಇದ್ವು. ಈ ಬಾರಿ ಆ ಸಂಪ್ರದಾಯ ಮುರಿದಿದ್ದಾರೆ ಸ್ಪೀಕರ್ ಖಾದರ್ ಅವರು ಅನ್ನುವಂತಹ ಒಂದು ಸ್ವಾರಸ್ಯಕರ ಚರ್ಚೆಯನ್ನ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ಶಾಸಕರು ಮಾಡ್ತಾ ಇರುವಂತದ್ದು. ಇಲ್ಲಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ, ಒಂದ್ ಕಡೆ ಸ್ಪೀಕರ್ ಖಾದರ್ ಅವರು ಬಹುದಿನಗಳ ಬೇಡಿಕೆ ಏನು ಅಂತ ಹೇಳಿದ್ರೆ, ಸ್ಪೀಕರ್ ಸ್ಥಾನ ನನಗೆ ಸಾಕು, ನಾನು ಕೂಡ ಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮುಂದಿಟ್ಟಿದ್ರು ಅನ್ನುವಂಥದ್ದು. ಹೀಗಾಗಿ ಸಂಪುಟ ಪುನರಚನೆ ಆದ್ರೆ ಸ್ಪೀಕರ್ ಅವರು ಸಚಿವರು ಆಗ್ಬಹುದು. ಈ ನೆಲೆಯಲ್ಲೇ ಕೊನೆಯದಾಗಿ ಒಂದು ಫೋಟೋ ಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಗ್ರೂಪ್ ಫೋಟೋವನ್ನ ತೆಗೆಸಿದ್ದಾರೆ ಅಂತ. ಮತ್ತೊಂದು ವಾದ ಏನು ಅಂತ ಹೇಳಿದ್ರೆ, ನಾಯಕತ್ವ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಂದು ವೇಳೆ ಮೇ ಜೂನ್ ಅಲ್ಲಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ಸಿದ್ದರಾಮಯ್ಯವರು ನಾಯಕರಾಗಿ ಇರುವಂತಹ ಕೊನೆಯ ಅಧಿವೇಶನ ಇದಾಗಬಹುದು. ಹೀಗಾಗಿ ಕೊನೆಯ ಬಾರಿ ಈ ಗ್ರೂಪ್ ಫೋಟೋವನ್ನ ತೆಗೆಸಿದ್ದಾರೆ ಅನ್ನುವಂಥದ್ದು. ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನುವಂಥದ್ದು ಸ್ಪಷ್ಟವಾದಂತ ಒಂದು ಮಾಹಿತಿ ಇಲ್ಲ. ಆದ್ರೆ ಸ್ಪೀಕರ್ ಅವರೇ ಮುಂದಾಳತ್ವದಲ್ಲಿ ತೆಗೆಸಿರುವಂತಹ ಈ ಫೋಟೋ ಆಗಿರೋದ್ರಿಂದ ಬಹುತೇಕ ಸ್ಪೀಕರ್ ಅವರು ಮಂತ್ರಿ ಆಗುವ ಕಾರಣವನ್ನ ಇಟ್ಕೊಂಡೆ ಈ ಫೋಟೋಗೆ ಪ್ಲಾನ್ ಮಾಡಿರ್ಬೋದು ಅನ್ನುವಂತ ಒಂದು ಸ್ವಾರಸ್ಯಕರ ಚರ್ಚೆ ವಿಧಾನಸೌಧದ ಪಡಸಾಲೆಯಲ್ಲಿ ಆಗ್ತಾ ಇದೆ. ವಿಷಯ. ಥ್ಯಾಂಕ್ ಯು ಮಾರುತಿ, ಡೀಟೇಲ್ಸ್